ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಮೇರಿದೆ. ಕಾಡಾನೆಗಳ ಸ್ವಭಾವ ಬದಲಾಗುತ್ತಿದೆ. ಆಹಾರಕ್ಕಾಗಿ ಇನ್ನಿಲ್ಲದ ಸಂಕಷ್ಟಕ್ಕೆ ಬಿದ್ದಿರುವ ಆನೆಗಳು ಜನವಸತಿ ಪ್ರದೇಶಗಳತ್ತ ಲಗ್ಗೆ ಇಡುತ್ತಿವೆ. ಕಾಫಿ ತೋಟಗಳನ್ನೇ ವಾಸಸ್ಥಳವಾಗಿ ಬದಲಾಯಿಸಿಕೊಂಡಿವೆ. ಆದರೆ ಇಲ್ಲೂ ಆನೆಗಳಿಗೆ ಉಳಿಗಾಲವಿಲ್ಲ. ತೋಟಗಳಿಂದ ಅವುಗಳನ್ನು ಅಟ್ಟಲಾಗುತ್ತಿದೆ. ತಮ್ಮ ಪ್ರತಿ ಚಲನವಲನಗಳಲ್ಲೂ ಗಾಬರಿ, ಉದ್ವೇಗ, ಭಯ, ಭೀತಿಯಲ್ಲೇ ಕಾಲ ನೂಕಬೇಕಾದ ಪರಿಸ್ಥಿತಿ ಆನೆಗಳದ್ದು. ಇದು ಸೋಮವಾರಪೇಟೆ ಸಮೀಪದ ಗೋಣಿಮಾರೂರು ರಸ್ತೆಯಲ್ಲಿ ಚಿತ್ರೀಕರಿಸಲಾದ ದೃಶ್ಯ. ಅಪ್ಪು ಬಳಗದ ಅಧ್ಯಕ್ಷ ರವಿಕುಮಾರ್ ಮತ್ತು ಎರೆಪಾರೆ ನವೀನ್ ಎಂಬುವರು ಆಟೋ ರಿಕ್ಷಾದಲ್ಲಿ ತೆರಳುತ್ತಿದ್ದಾಗ ಹಠಾತ್ತನೆ ದಾರಿ ಮಧ್ಯೆ ಭಾರೀ ಕಾಡಾನೆ ಮತ್ತು ಅದರ ಮರಿ ಪ್ರತ್ಯಕ್ಷವಾಗಿದ್ದವು. ಆಟೋ ರಿಕ್ಷಾವನ್ನು ನಿಲ್ಲಿಸಲಾಯಿತು. ಇನ್ನೇನು ಪೊಗದಸ್ತಾದ ಆ ಭಾರೀ ಆನೆ ಆಟೋ ಮೇಲೆ ದಾಳಿಗೆ ಮುಂದಾಗಲಿದೆ ಎಂದು ಭಾವಿಸಿದ ಪ್ರಯಾಣಿಕರು ಗಾಬರಿಗೆ ಬಿದ್ದರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಗಾಂಭೀರ್ಯದಿಂದ ರಸ್ತೆಯಡೆಗೆ ನಡೆದು ಬಂದ ತಾಯಿ ಆನೆ ಅದೇ ಗಂಭೀರತೆಯಿಂದ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಟ್ಟಿತು. ಆಟೋ ರಿಕ್ಷಾದ ಶಬ್ದ ಕಿವಿಗೆ ಕೇಳಿಸುತ್ತಿದೆ. ಅದರಲ್ಲಿ ಮನುಷ್ಯರು ಇದ್ದಾರೆ ಎಂಬುದು ಆನೆಗೆ ಗೊತ್ತಿದ್ದರೂ ಇವರ ಸಾಹಸವೇ ಬೇಡವೆಂದು ಆಶ್ಚರ್ಯಕರವಾಗಿ ಹಿಂದೆ ಸರಿದು ತನ್ನ ಮರಿಯೊಂದಿಗೆ ಕಾಡಿನಲ್ಲಿ ಮರೆಯಾಯಿತು. ಆನೆ ಮರೆಯಾದಂತೆ ಪ್ರಯಾಣಿಕರು ಮನಸ್ಸಿನಲ್ಲೇ ದೇವರನ್ನು ನೆನೆದು ತಮ್ಮ ಪಯಣ ಮುಂದುವರಿಸಿದರು. ವಾಸ್ತವ ವಿಚಾರವೆಂದರೆ ಆನೆಗಳು ಮೂಲತಃ ಮನುಷ್ಯರಿಗೆ ಭಯಪಡುತ್ತವೆ. ಆದರೆ ಕಾಡಿನ ಹಾಗೂ ಕಾಡು ಪ್ರಾಣಿಗಳ ಬಗ್ಗೆ ಮನುಷ್ಯರ ನಿಲುವು ಬದಲಾದ ಹಿನ್ನೆಲೆಯಲ್ಲಿ ಆನೆಗಳು ಕೂಡ ಮನುಷ್ಯರು ತಮ್ಮ ವೈರಿಗಳೆಂದೇ ಬಗೆದಿರುವುದು ಸುಳ್ಳಲ್ಲ. ಚಿತ್ತಾರ ನ್ಯೂಸ್, ಮಡಿಕೇರಿ.